ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕಡೆ ಇವತ್ತು ಶ್ರೀರಾಮನವಮಿನ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಮಾಡಿದರೆ ಎಲ್ಲ ಆತ್ಮೀಯರು, ಸ್ನೇಹಿತರು, ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಎಲ್ರಿಗೂ ಒಳ್ಳೆಯದಾಗಲಿ. ಹಿಂದೂ ಧರ್ಮ, ಹಿಂದೂ ದೇಶ, ಹಿಂದುತ್ವ ಉಳಿದ್ರೆ ಎಲ್ಲ ಇರುತ್ತೆ, ಉಳಿಯಲ್ಲ. ಈಗಾಗಲೇ ನೋಡ್ತಾ ಇದ್ದೀರಿ, ಹಿಂದೂ ಧರ್ಮನ ನಶಿಸೋಗೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕಾದ್ರೂ ನಾವೆಲ್ಲ ಎಚ್ಚೆತ್ಕೊಂಡು ಹಿಂದುತ್ವನ ಉಳಿಸ್ಕೊಳ್ಳೋಂಥ ಕಡೆ ನಾವೆಲ್ಲರೂ ಹೋಗಬೇಕಾಗತ್ತೆ. ನಾವೆಲ್ಲರೂ ಒಟ್ಟಾಗಿ ನಮಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಇನ್ನು ಬೇರೆ ನಾವು ಬದುಕೋದಕ್ಕೆ ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀವಿ, ದಾವಣಗೆರೆಯಲ್ಲಿ 90,000 ಇದ್ದೀವಿ, ನಮಗೆ ಸೀಟ್ ಬೇಕು ಅಂತಾರೆ. ಎಲ್ಲಿಂದ ಎಲ್ಲಿಗೆ ಬಂತು? ನೆನ್ನೆ ನೋಡಿದೆ ಮಾಧ್ಯಮದಲ್ಲಿ, 50 ವರ್ಷ ನಾವು ಕಾಣ್ತೀವಿ, ನಮಗೆ ಸೀಟ್ ಕೊಡಿ. ನಾವು 90,000 ಇದ್ದೀವಿ, ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಯಿತು? ಮಧ್ಯ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರೋದು, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಇನ್ನು ಮಧ್ಯ ಕರ್ನಾಟಕದ ನಮಗೆ 90,000 ಅಂಕಿಅಂಶ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕಾದ್ರೂ ನಾವು ಎಚ್ಚೆತ್ಕೊಳ್ಳದೆ ಇದ್ದರೆ, ಈಗಾಗಲೇ ಬೆಂಗಳೂರು ನಗರ ಮಾರಾಟ ಮಾಡಿದ್ರು ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ಬೆಂಗಳೂರು ನಗರ ಆ ಪರಿಸ್ಥಿತಿಗೆ ಹೋಗ್ತಾ ಇದೆ. ಯಾಕೆ ಅಂದರೆ ಎಲ್ಲೋ ಮೊದಲು ಬಂದು ಎಲ್ಲರೂ ಏನೋ ಅಷ್ಟು ಸ್ವಲ್ಪ ಸರಿಯಾಗಿ ನೋಡ್ತಾ ಇತ್ತು. ಇದು ಬೆಂಗಳೂರನ್ನೇ ನುಂಗೋ ಮಟ್ಟಕ್ಕೆ ಹೋಗ್ತಾ ಇದೆ. ಬೆಂಗಳೂರು ಉಳಿಸಿದ್ರೆ ಸಾಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಬೆಂಗಳೂರನ್ನ ಉಳಿಸೋದು ಅಂತಲ್ಲ, ಇಡೀ ರಾಜ್ಯ ಉಳಿಬೇಕು ಅಂದರೆ ನಾವೆಲ್ಲರೂ, ಹಿಂದುತ್ವ ಉಳಿಬೇಕು ಅಂದರೆ ನಾವೆಲ್ಲರೂ, ಧರ್ಮ ಉಳಿಬೇಕಾದ್ರೆ ನಾವೆಲ್ಲರೂ ಬದುಕಲೇಬೇಕು. ಭಾರತೀಯ ಜನತಾ ಪಾರ್ಟಿ ಜೊತೆ ಎಲ್ಲರೂ ಒಳ್ಳೆಯದಾಗಿ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾಗರಬಾವಿ ನಾಗರಿಕರ ಸ್ನೇಹ ಬಳಗದಿಂದ ಇವತ್ತು ನಾವು ಶ್ರೀರಾಮನವಮಿಯನ್ನು ಆಚರಿಸೋದು 2ನೇ ವರ್ಷವಾಗಿದೆ. ತುಂಬಾ ಸಂತೋಷ ಆಯಿತು. ಎಲ್ಲ ನಾಗರಬಾವಿ ಜನತೆಯೂ ಬಂದು ಅದ್ದೂರಿಯಾಗಿ ಆಚರಣೆ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಾಸಕರಾದ ಮುನರತ್ನ ಸರ್ ಕೂಡ ಬಂದಿದ್ದರು. ತುಂಬಾ ಸಂತೋಷ ಆಯಿತು ನಮ್ಮ ಸರ್ ಬಂದಿದ್ದು. ಹಾಗೆ ಸರು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ದೇವರ ಕಾರ್ಯಗಳು, ಹಿಂದುತ್ವ ಉಳಿಸ್ಬೇಕು ಅಂತೇಳಿ ಅವರು ಪ್ರತಿ ಸತಿನೂ ಹೇಳ್ತಾ ಇದ್ದಾರೆ. ಮೋದಿಜಿ ಅವರು ಹೇಗೆ ಹಿಂದುತ್ವನ ಉಳಿಸೋದಕ್ಕೆ ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ. ಆ ಮಾದರಿ ಹಿಂದೆಯೇ ನಾವು ಕೂಡ ನಡ್ಕೊಂಡು ಬರ್ತಾಯಿದ್ದೀರಿ. ಶ್ರೀರಾಮನವಮಿ ಹಬ್ಬವನ್ನು ನಾವು ಇವತ್ತು ನಾಗರಬಾವಿಯಲ್ಲಿ ಆಚರಿಸಿರೋದಕ್ಕೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಪ್ರತಿ ವರ್ಷ ಕೂಡ ನಾವು ಇದೇ ಥರನೇ ಆಚರಣೆ ಮಾಡ್ಕೊಂಡು ಹೋಗ್ತಿರ್ತೀರಿ. ನಮಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀರಿ. ಧನ್ಯವಾದಗಳು. ಈಗ ನಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ. ಆದರೆ ಇನ್ನು ಬಾಕಿದೆಲ್ಲ ನಾಯಕರಿಗೆ ಬಿಟ್ಟಿದ್ದು. ಅವಕಾಶ ಸಿಕ್ಕಿದ್ರೆ ಖಂಡಿತ ಭಾಗವಹಿಸ್ತೀವಿ. ಹುಣ್ಣಿಮೆಯ ಶುಭಾಶಯಗಳನ್ನು ಹೇಳುತ್ತಾ ನಾಗರಬಾವಿ ಬಳಗದ ಇದನ್ನ ವ್ಯವಸ್ಥೆ ಮಾಡಿದಂತ ಸೋದರಿ ಸಮಾನರಾದಂತ ಉಷಾರಾಣಿ ಅವರಿಗೆ ಮತ್ತು ರಾಜು ಅವರಿಗೆ ಶುಭವನ್ನು ಕೋರ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ಅವರ ಆಶೆಗಳನ್ನು ನೆರವೇರಲಿ ಅಂತ ಹೇಳಿ, ಈ ನಮ್ಮ ಬಡಾವಣೆಯ ಇದು ನಾಗರಬಾವಿ ಬಡಾವಣೆಯ ಎಲ್ಲ ನಾಗರಿಕರಿಗೆ ರಾಮ ಶೀತ ಒಳ್ಳೆಯ ಸದ್ಭಕ್ತಿಯನ್ನು ಕೊಡ್ಲಿ, ಭಗವಂತ ಎಲ್ಲ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದನ್ನ ವ್ಯವಸ್ಥೆ ಮಾಡಿದಂತ ಸೋದರಿ ಉಷಾರಾಣಿ ಅವರಿಗೆ, ಸೋದರ ರಾಜು ಅವರಿಗೆ, ಈ ಬಡಾವಣೆಯ ಎಲ್ಲ ನಾಗರಿಕರಿಗೆ ನನ್ನ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ನಾವು ಇವತ್ತು ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ಹಲವಾರು ಸಂಗತಿಗಳು ನೀವು ನೋಡಿದ್ರೆ ಅದೇ ರೀತಿ ನಮ್ಮ ಅನ್ಮೇಗೌಡರು, ಯೋಗೇಶನ್ ಆಗಿರ್ಬೋದು, ನಾಗೇಶನ್ ಆಗಿರ್ಬೋದು, ಮಾರುತಿಯವರಾಗಿರ್ಬೋದು, ಈ ರೀತಿ ನಮ್ಮ ಇಲ್ಲಿ BJP ಮುಖಂಡರಿದ್ದಾರೆ. ಅವರು ಪ್ರತಿಯೊಬ್ಬರು ಇಲ್ಲ ಅಂತಲ್ಲ, ಪ್ರತಿ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಎಲ್ಲೇ ನಡೆದಂತನೂ ಅವರು ಮುಂದಾಳತ್ವದಲ್ಲಿ ಎಲ್ಲರಿಗೂ ಅವ್ರಿಗೆ ಆದಂಥ ಸಹಾಯ ಮಾಡಿ ಅವರು ವಿಜೃಂಭಣೆಯಾಗಿ ನೆರವೇರಿಸಕ್ಕೆ ಏನು ಬೇಕೋ ಅವರ ಹಸ್ತಕ್ಷೇಪ ಮಾಡದಿರ ಬೇರೆಯವ್ರಿಗೆ ಆ ರೀತಿ ಒಂದು ಒಳ್ಳೆತನದಲ್ಲಿ ಅವ್ರಿಗೆ ನೆರವೇರಿಸೋಕ್ಕೆ ಕಾರ್ಯಕ್ರಮದ ಇಂದು ಶ್ರೀರಾಮ ನವಮಿ ಹಬ್ಬವನ್ನು ನಾವು ನಾಗರಬಾವಿ ನಾಗರಿಕರ ಸ್ನೇಹ ಬಳಗ ವತಿಯಿಂದ ಆಯೋಜನೆ ಮಾಡಿದ್ದೀವಿ.
ಇಲ್ಲಿ ನಮ್ಮ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸಹೋದರರು ಎಲ್ಲ ಒಗ್ಗೂಡಿ ಇದೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ MLA ಜನಪ್ರಿಯ ಶಾಸಕರಾದ MLA ಮುನರತ್ನ ಅಣ್ಣನವ್ರಿಗೂ ನಾವು ಈ ಮುಖಾಂತರ ನಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದ ಹೇಳ್ತಾ, ಇವತ್ತು ಏನು ನಾವು ಈ ಶ್ರೀರಾಮನವಮಿ ಮಾಡಿದ್ದೀವಿ, ಇದನ್ನು ನಾವು ಸುಮಾರು ಒಂದು 8-10 ಜನ ಇದೇ 2 ವರ್ಷ 3 ವರ್ಷ ಮುಂಚೆ ಇಲ್ಲಿ ಕೂತ್ಕೊಂಡು ನಾವು ಹಬ್ಬ ಹರಿದಿನಗಳು ಮಾಡಬೇಕು, ಹಿಂದೂ ಸಮಾಜನ ಕಟ್ಟಬೇಕು, ಅದಕ್ಕೆ ಬೇಕಾದಂಥ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ನಾವು ಕೂತ್ಕೊಂಡು ಮಾತಾಡಿದಾಗ ನಮ್ಮ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಒಗ್ಗೂಡಿ ಒಂದು ಪ್ರಾರಂಭ ಮಾಡಿದೋ. ಇಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮನ ಏರ್ಪಡಿಸೋದು ಕೂಡ ಅದು ಅದ್ದೂರಿಯಾಗಿ ಆಗುತ್ತೆ. ನೀವು ನೋಡ್ಬೋದು, ಸುಮಾರು ಸಾವಿರಾರು ಸಂಖ್ಯೆಯ ಜನರು ಬರ್ತಾರೆ, ಇಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಮತ್ತು ಎಲ್ಲರೂ ಒಂದು ಸಂತೋಷದಿಂದ ಭಾಗವಹಿಸ್ತಾರೆ. ಇದು ನಮಗೆ ಪ್ರತಿಯೊಂದು ಮನೆಯಿಂದಲೂ ಸಹ ಬರ್ತಾರೆ, ಭಾಗವಹಿಸ್ತಾರೆ, ಹೋಗ್ತಾರೆ. ಇದು ನಮಗೆ ಹೆಮ್ಮೆಯಾದ ವಿಷಯ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇಡೀ ಎಲ್ಲ ಕಡೆನೂ ನಮ್ಮ ದೇಶಾದ್ಯಂತ ಈ ಥರ ಆಚರಣೆ ಮಾಡಬೇಕು, ಎಲ್ಲರೂ ಒಗ್ಗೂಡಬೇಕು. ನಮ್ಮ ಹಿಂದೂ ಅನ್ನೋದನ್ನ ಏನಿದೆ ಅದನ್ನು ಬಲಪಡಿಸ್ಬೇಕು. ಆವಾಗ ನಮ್ಮ ಎಲ್ಲರಿಗೂ ಮುಂದೆ ನಮ್ಮ ಪೀಳಿಗೆಗೆ ಒಂದು ಬಲ ಬಂದಂತಾಗುತ್ತದೆ. ಅದಕ್ಕೆ ನಾವೆಲ್ಲರೂ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಪ್ರತಿಯೊಬ್ಬರು ಇದೇ ರೀತಿ ಮುಂದೆ ಒಂದು ಹೆಜ್ಜೆ ಇಟ್ಟಾಗ ನಾವೆಲ್ಲರೂ ನಮ್ಮ ಮುಂದಿನ ಜನ್ರೇಷನ್ಗೆ ನಾವೊಂದು ಸದೃಢವಾದ ಒಂದು ಸಂಕಲ್ಪದ ಬುನಾದಿ ಹಾಕ್ಕೊಡ್ಬೋದು ಅಂತ ನಾವೆಲ್ಲ ಭಾವಿಸ್ತೀವಿ. ಧನ್ಯವಾದ. ಪ್ರತಿಯೊಂದು ನಡೀತಾ ಇರುತ್ತೆ, ಇನ್ನೂ ಐತೆ ಟೈಮ್ ಬಂದಾಗ ಖಂಡಿತವಾಗಿ ಎಲ್ಲರಿಗೂ ಕರಿತೀವಿ, ನಾವೆಲ್ಲರೂ ಘೋಷಣೆ ಮಾಡ್ತೀವಿ ಅವಾಗ.